ನಂದು ಮೆಕ್ಯಾನಿಕಲ್ ಇಂಜಿನಿಯರ್. ನೀವು ಇಂಜಿನಿಯರ್ ಆಗ್ಬಿಟ್ಟು ಕುರಿ ಮೇಯಿಸ್ತೀನಿ ಅಂತಂದ್ರೆ ಹೆಂಗಕ್ಕ ಅಂತ? ಈಗ ಆಲ್ಮೋಸ್ಟ್ ನೀವು ಎಲ್ಲಿ ಕುರಿ ಶೆಡ್ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ದೊಡ್ಡ ಎಜುಕೇಶನ್ ಆದವ್ರು ಆಮೇಲೆ ಗೌರ್ಮೆಂಟ್ ಜಾಬ್ ರಿಟೈರ್ಡ್ ಆಗಿರಲ್ಲ, ಇದ್ರೊಳಗ ಲಾಭ ಐತೆ ಅಂತ ಬಿಟ್ ಬಂದ್ ಮಾಡ್ತಾರ. ಅದಾದ್ಮೇಲೆ ಲೀಸಿಗೂ ಹಾಕೊಂಡ್ ಮಾಡಾತೀವಿ. ಇದ್ರೊಳಗ್ ಲಾಸ್ ಆಗಿ ಅರ್ಧಕ್ಕ ಕೈ ಬಿಟ್ರ ಎಲ್ಲಾರು ಮಾಡ್ದಂಗ ಆಗ್ಬಿಡ್ತ. ಬಹಳಷ್ಟು ಜನ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ದೊಡ್ಡ ಹೈಟೆಕ್ ಶೆಡ್ ಕಟ್ಟಿ ಕ್ಲೋಸ್ ಮಾಡ್ಕೊಂಡ್ ಬಿಟ್ಟಾರ. ಮರಿ ಆರೋಗ್ಯಕರ ಐತೆ ಇಲ್ಲ, ಮರಿ ಫುಡ್ ತಿನ್ನುತ್ತೆ ಇಲ್ಲ. ಅಕಸ್ಮಾತ್ ಮರಿಗೆ ರೋಗ ಬಂದೈತಂದ್ರೆ ಯಾವ ರೋಗ ಬಂತು, ಯಾಕೆ ಬಂತು, ಎದರಿಂದ ರಿಕವರ್ ಆಗುತ್ತೆ. ಈಗ ಒಂದೇ ಮೆಡಿಸಿನ್ ಕೊಟ್ರೆ ರಿಕವರ್ ಆಗಲ್ಲ. ಈ ಮೆಡಿಸನ್ಗೆ ಯಾಕೆ ಆಗ್ಲಿಲ್ಲ, ಇದಕ್ ಆಗುತ್ತ ಅಂದ್ರೆ ಇದು ಹೆಂಗೈತಿ. ಸೊ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಹೋದಂಗೆಲ್ಲ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಅನುಭವ ಹಾಕೊಂಡ್ ಹೋಯ್ತು. ನಮ್ ಕುರಿಕಿತ್ತ ಮೇಕೆನೆ ಬೆಟರ್ ಅನಿಸ್ತು. ರೀಸನ್ ಇಷ್ಟ, ಫುಡ್ ಒಳಗು ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ರು. ಹಸಿ ಮೇವು ಜಾಸ್ತಿ ಕುರಿಗಳು ತಿಂತಾವ. ಆದ್ರೆ ಹೆಂಗಾಗ್ಬಿಡುತ್ತಂದ್ರೆ ಅದು ಲೂಸ್ ಮೋಷನ್ ಹತ್ತೋ ಚಾನ್ಸಸ್. ಫ್ಯಾಟ್ನಿಂಗ್ ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರೆ ನಾವ್ 2 ರಿಂದ 3 ಹೊತ್ತು ಒಣ ಹೊಟ್ಟಾಕಿ 1 ಹೊಟ್ಟು ಕಾನ್ಸಂಟ್ರೇಟ್ ಫೀಡ್ ಅದ್ರೊಳಗ ಜಾಸ್ತಿ ಹಾಕೋಬೇಕದ್. ಒಂದ್ ಮರಿಗೆ ನಿಯರೆಸ್ಟ್ ನಾವ್ ಮಾರ್ಬೇಕನ್ನೋ ಟೈಮಿಗೆ ಅಂದ್ರೆ 2-3 ತಿಂಗಳೊಳಗ 1 kg ವರ್ಗು ಅಂತ ಬರ್ಲೇಬೇಕಾಗುತ್ತ. ಸೊ ಫೀಡ್ ಬಾಳ ಹೋಗುತ್ತೆ. ಗುಂಜಾಳ ಆಗ್ಲಿ, ಶೇಂಗಾ ಹಿಂಡಿ ಅವೆಲ್ಲ ಜಾಸ್ತಿ ಹಾಕ್ಬೇಕಾಗತ್ತ. ಮತ್ತೆ ಒಣ ಹೊಟ್ಟು ಹಂಗೆ ಟ್ರ್ಯಾಕ್ಟರ್ಗೆ 15-20 ಸಾವಿರ ಹಂಗದ. ನಮಸ್ಕಾರ. ಇವತ್ತು ನೋಡಿ ನಾವು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಮುದುಳು ಗ್ರಾಮಕ್ಕೆ ಬಂದಿದೀವಿ. ಇಲ್ಲಿ ನಮ್ಮ ಅಕ್ಕವರು ಮೇಕೆ ಸಾಕಾಣಿಕೆ ಮಾಡ್ತಾ ಇದಾರೆ. ಸೊ ಮೇಕೆ ಸಾಕಾಣಿಕೆ ಹೇಗ್ ಮಾಡ್ತಾರೆ ಏನು ಅಂತ ನೋಡೋಣ ಅಂತ ಬಂದಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ನಾವು ಕೊಪ್ಪಳ ಡಿಸ್ಟ್ರಿಕ್ಟ್ ಯಲಬುರ್ಗಾ ತಾಲೂಕು ಮುಧೋಳ ಗ್ರಾಮದಲ್ಲಿ ಇರೋದಿದ್ದು ಶೆಡ್. ನಾವು ಹೌಸ್ ವೈಫ್ ವಿತ್ ಅದ್ರ ಜೊತೆಗೆ ಮನೆಯೊಳಗಿದ್ದು ಸ್ವಲ್ಪ ಏನಾದ್ರು ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡ್ವಿ. ಅವಾಗ ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಇದು ಆಲ್ಮೋಸ್ಟ್ ಪಾರ್ಲರ್ ಆಮೇಲೆ ಟ್ಯೂಷನ್ ಇವೆಲ್ಲ ಟ್ರೈ ಮಾಡಿದ್ವಿ. ನಮ್ಗೆ ಅದ್ರೊಳಗೆ ಅಷ್ಟು ಇನ್ಕಮ್ ಅನಿಸ್ಲಿಲ್ಲ. ಸ್ವಲ್ಪ ದೊಡ್ಡ ಬಂಡವಾಳ ಹಾಕಿ ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಸ್ವಲ್ಪ ಫ್ಯಾಮಿಲಿನೂ ಸಪೋರ್ಟಿಂಗ್ ಐತಿ. ಸೊ ಹಂಗ ಅನ್ಕೊಂಡಾಗ ಕುರಿ ಸಾಕಾಣಿಕೆ ಮಾಡೋಣ ಅಂತೇಳಿ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಿರ್ತಾರ. ಅವ್ರು ಹೇಳ್ತಾರ ಯಾವಾಗ್ಲೂ ಡಿಪಾರ್ಟ್ಮೆಂಟ್ ಒಳಗ್ ಇರ್ಲಿಲ್ಲ ಅಂದ್ರ ನಾನು ಫಾರ್ಮರ್ ಆಗ್ತಿದ್ದೆ ಅಂತೇಳಿ. ಸೊ ಅವ್ರಿಗೂ ಒಂದ್ ಆಸೆ ಇತ್ತು ಫಾರ್ಮರ್ ಆಗ್ಬೇಕಂತ ಹೇಳಿ. ಸೊ ಫಾರ್ಮಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂದಾಗ ಸೊ 1 ಎಕರೆ ಲ್ಯಾಂಡ್ ಒಳಗ ಏನ್ ಮಾಡಬಹುದು ಅನ್ಕೊಂಡಾಗ ನಮ್ಗ ಈ ಕುರಿ ಸಾಕಾಣಿಕೆ ಮಾಡಬಹುದು ಅಂತ ಅನಿಸ್ತು. ಕುರಿ ಸಾಕಾಣಿಕೆ ಮಾಡೋಣ ಅಂತ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡು. ಹೊಲ ನಿಮ್ದೇ ಅಕ್ಕ ಜಾಗ? ಇಲ್ಲ ಲೀಸಿಗೆ ಹಾಕೊಂಡಿದ್ದು. ಹೇಳ್ಬೇಕಂದ್ರೆ ನಮ್ದು ಸ್ವಂತ ಹೊಲ ಇಲ್ಲ. ಆದ್ರೂ ಹೊಲ ಇಲ್ಲ ಅಂದ್ರೂ ಏನಾದ್ರು ಮಾಡ್ಬೇಕು ಅನ್ಕೊಂಡಾಗ ಹೆಂಗಾದ್ರೂ ಕಷ್ಟಪಟ್ಟು ಮಾಡ್ಕೊಳ್ಲೇಬೇಕು ಅನ್ನೋದಕ್ಕೆ ಲೀಸಿಗೆ ಹಾಕೊಂಡೆ. ಒಂದು 10 ವರ್ಷ ಲೀಸಿಗೆ ಹಾಕೊಂಡು 10 ವರ್ಷ ಲೀಸಿಗೆ ಹಾಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿವ್ರಿ. ನಮ್ಗೆ ಇದು ಶೆಡ್ 5 ಲಕ್ಷ ಆಯ್ತು ಖರ್ಚು. ಸಬ್ಸಿಡಿ ಏನಾದ್ರು ತಗೊಂಡಿದ್ರ? ಇಲ್ಲ ಓನ್ ಅಮೌಂಟ್. ಆಮೇಲೆ ಇದು 200 ಮರಿಗಳನ್ನ ಹಾಕುವಂತ ಶೆಡ್. ಆಲ್ಮೋಸ್ಟ್ 50-60 ಮರಿಗಳನ್ನ ಹಾಕುವಂತ ಶೆಡ್ 5-6 ಲಕ್ಷ ರೂಪಾಯಿ ಹಂಗ ಖರ್ಚು ಮಾಡ್ತಾರೆ. 200 ಮರಿ ಅಂದ್ರೆ 10-12 ಲಕ್ಷ ಖರ್ಚು ಮಾಡ್ತಾರೆ. ಸೊ ನಾವ್ ಅದಕ್ಕೆ ಕಂಪೇರ್ ಮಾಡಿದ್ರೆ 5 ಲಕ್ಷದೊಳಗ ಲೋ ಬಜೆಟ್ ಒಳಗ 200 ಮರಿಗಳನ್ನ ಹಾಕುವಂತ ಶೆಡ್ ಮಾಡ್ಕೊಂಡ್ವಿ. ಸೊ ಅದ್ರದ್ದು ಇಷ್ಟು ಕಡಿಮೆ ಬಜೆಟ್ ಒಳಗೆ ಹೆಂಗ್ ಮಾಡ್ಕೊಂಡ್ವಿ ಅಂದ್ರೆ ಈ ಫ್ಯಾಬ್ರಿಕೇಶನ್ ಮಾಡೋರು ನಮ್ಮ ಮನೆಯೊಳಗೆ ನಮ್ಮ ಫಾದರ್ ಮತ್ತೆ ನಮ್ಮ ಬ್ರದರ್. ಹಂಗಾಗಿ ನಾವು ಇಂಥದೊಂದು ಪ್ಲಾನ್ ಮಾಡ್ಕೊಂಡಿವಿ ಅಂದಾಗ ಒಂದ್ 3-4 ಶೆಡ್ ವಿಸಿಟ್ ಮಾಡಿದಾಗ ಗೊತ್ತಾಯ್ತು ಹೆವಿ ಮಟೀರಿಯಲ್ ಯೂಸ್ ಮಾಡಿದ್ರೆ 10-12 ಲಕ್ಷ ಹೋಗುತ್ತೆ. ನಮ್ಗ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಮರಿಗಳು ನಾವು ಸಪರೇಟ್ ಆಗಿ ಮಾಡ್ಕೋಬೇಕು ಅನ್ನೋಂಗ ಹೆಂಗ್ ಮಾಡ್ಬೋದಂತ ಇದೆಲ್ಲ ನಮ್ದು ಓನ್ ಪ್ಲಾನಿಂಗ್ ಓನ್ ಡಿಸೈನ್ ಈ ಶೆಡ್ ರೆಡಿ ಮಾಡ್ಕೊ. ಅಂದ್ರೆ ಬಹಳ ಜನ ವಿಸಿಟ್ ಮಾಡಿ ನಮ್ದು ಶೆಡ್ ಪ್ಲಾನಿಂಗ್ ಮತ್ತೆ ಡಿಸೈನಿಂಗ್ ಆಮೇಲೆ ನಮ್ಮ ಫಾದರ್ ಮತ್ತೆ ಬ್ರದರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆನೂ ಈ ಸೇಮ್ ಶೆಡ್ ಮಾಡಿಸ್ಕೊಂಡವ್ರು ಅದ. ಎಷ್ಟು ವರ್ಷ ಆಯ್ತಕ್ಕ ಈಗ ಶುರು ಮಾಡಿ? 4 ವರ್ಷ ಆಯ್ತ್ರಿ. 4 ವರ್ಷದಲ್ಲಿ ಎಷ್ಟು ಬ್ಯಾಚ್ ಸೇಲ್ ಮಾಡಿದ್ದೀರಾ ನೀವು? ಬ್ಯಾಚ್ ವೈಸ್ ಬಂದ್ರೆ ನಾವು ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಸ್ಟಾರ್ಟಿಂಗ್. ಆ ಕುರಿ ಸಾಕಾಣಿಕೆ ಒಳಗ 4 ರಿಂದ 5 ಬ್ಯಾಚ್ ಮಾರಿದ್ವಿ. ಸ್ಟಾರ್ಟಿಂಗ್ 20 ಮರಿಗಳಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಅನುಭವ ಇತ್ತಕ್ಕ ನಿಮ್ಗೆ? ಇಲ್ಲ. ಮತ್ತೆ ಹೆಂಗೆ ನೀವು ಈಗ ಕುರಿ ಸಾಕಾಣಿಕೆ ಅಂತ? ಅದೇ ನಾನು ಎಲ್ಲಾರ್ಗು ಏನ್ ಹೇಳ್ತೀನಿ ಅಂದ್ರೆ ಅನುಭವ ಇಲ್ದೆ ಈ ಫೀಲ್ಡಿಗೆ ಬರಕ್ ಹೋಗ್ಬೇಡ್ರಿ ಅಂತ. ಯಾಕಂದ್ರ ನಾವು ಒಂದಿಷ್ಟು ಏನ್ ಮಾಡ್ಬಿಡ್ತೀವಿ, ಸ್ಟಾರ್ಟಿಂಗ್ ಮಾಡ್ಬೇಕನ್ನೋ ಕ್ರೇಜ್ ಇದ್ದಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೋತೀವಿ. ಆಮೇಲೆ 1-2 ನಿಯರೆಸ್ಟ್ ಇರುವಂತ ಶೆಡ್ ಗಳನ್ನ ವಿಸಿಟ್ ಮಾಡ್ಕೋತೀವಿ. ಅವಾಗ ಏನಾಗ್ಬಿಡ್ತಾ ಅವ್ರೆಲ್ಲ ಲಾಸ್ ಬಗ್ಗೆ ಯಾರು ಮಾತಾಡಲ್ಲ, ಇಲ್ಲ ಪ್ರಾಫಿಟ್ ಆಯ್ತು. ಒಂದ್ ಮರಿ ಹಿಂದ 3,000 ರೂಪಾಯಿ ಅಂತೂ ಲಾಭ ಐತಿ ಅಂತ ಹೇಳ್ತಿದ್ರು. ಅವಾಗೆಲ್ಲ ಯೂಟ್ಯೂಬ್ ತೆಗೆದ್ರು ಹಂಗೆ ಬರ್ತಿತ್ತು, ಆಮೇಲೆ ವಿಸಿಟ್ ಮಾಡಿದ್ರು ಹಂಗ ಬರ್ತಿತ್ತು. ಸೊ ಲಾಭ ಐತಿ ಮಾಡೋಣ, ಅದಕ್ಕೇನ್ ಬರೀ ಫುಡ್ ಹಾಕೊಂಡ್ ಹೋಗೋದು. 3 ಟೈಮ್ ಫುಡ್ ಹಾಕಿದ್ರೆ ಬೇರೆ ಏನ್ ಖರ್ಚು ಇರಲ್ಲ. ಅದು ಒಂದ್ ಶೆಡ್ ಮಾಡೋನು ಮರಿ ತಂದ್ಬಿಟ್ಟು ಫುಡ್ ಹಾಕೊಂಡ್ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದ ಆಕ್ಚುಲಿ ಫೀಲ್ಡಿಗೆ ಇಳಿದ್ಮೇಲೆ ಅದ್ರ ಅನುಭವ ಏನಂತ ಗೊತ್ತಾಗತ್ತಂತಾರ. ಸೊ ನಮ್ಗೂ ಹಂಗ ಆಯ್ತು. ಅದು ಒಂದು ಬ್ಯಾಚ್ ಏನು ಅನಿಸ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಹೋದ್ವಿ. ಆಮೇಲೆ
ಮಾಡ್ಕೊಂಡ್ ಹೋದಂಗೆಲ್ಲ ಏನಾಗ್ಬಿಡುತ್ತೋ ಅದಕ್ಕೆ ಬರುವಂತ ರೋಗಗಳೇನು, ಅದಕ್ಕೆ ಫುಡ್ ಎಷ್ಟು ಖರ್ಚಾಗುತ್ತೆ, ಆಮೇಲೆ ತರ್ಬೇಕಂದ್ರ ವೆಹಿಕಲ್ ಚಾರ್ಜಸ್ ಹೆಂಗ, ಆಮೇಲೆ ನಮ್ಗೇನು ಗೊತ್ತಿರ್ಲಿಲ್ಲ ಅಂದ್ರ ಮಿಡಲ್ ದಳ್ಳಾಳಿಗಳು ಬಂದು ಯಾವ ತರ ಲಾಭ ಅವ್ರು ತಿಂತಾರ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ ಸ್ಟಾರ್ಟ್ ಆಯ್ತು. ಸೊ ಹಂಗೆ ಸ್ಲೋ ಆಗಿ 20 ಮರಿಯಿಂದ ನಾವು 45-50 ಮರಿ ತನ ಬಂದ್ವಿ. ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ, ಲಾಸ್ ಅನ್ನಂಗೇನು ಸ್ವಲ್ಪ ಓಕೆ ಇತ್ತು. ಬಟ್ ಒಂದ್ ಮರಿಯಿಂದ 3,000 ರೂಪಾಯಿ ಅನ್ನಂಗೇನ್ ಆಗ್ಲಿಲ್ಲ. 1,000-1,500 ಅಂತೂ ಕಂಪಲ್ಸರಿ ಬರ್ತಿತ್ತು. ಅದ್ ನಮ್ಗೆ ಹೆಂಗ ಅನಿಸ್ತಂದ್ರ 1,000-1,500 ಲಾಭ ಅನ್ನೋದಕ್ಕಿಂತ 3 ತಿಂಗಳು 2 ತಿಂಗಳು ನಾವು ದುಡ್ದಿರ್ತೀವಲ್ಲ ಅದಕ್ಕ ಏನು ಪೇಮೆಂಟ್ ಸಿಗುತ್ತಾ ಅನ್ನಂಗ ಅನಿಸ್ತು. ಲಾಭ ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ಬೇಕಾಗುತ್ತೆ. ಸೊ 1,000 ಉಳಿಲಿ ಒಂದ್ ಮರಿಯಿಂದ ಲಾಭ ಸಿಗ್ಬೇಕಂದ್ರ 3 ತಿಂಗಳೊಳಗ 2 ತಿಂಗಳೊಳಗ 100 ಮರಿ ಆದ್ರೂ ಮಾಡ್ಕೋಬೇಕು. ಅಂದ್ರೆ ಅದಷ್ಟೇ ಲಾಭ. 20-30 ಮರಿಗಳಿಗೆ ನಮ್ಗ ಲಾಭ ಅನ್ನೋದು ಸಿಗೋದಿಲ್ಲ. ಸೊ ಅವಾಗ ಹಂಗ್ ಮಾಡ್ಕೊಂಡ್ ಹೋಗ್ಬೇಕಂದಾಗ ಒಂದ್ ಬ್ಯಾಚಿಗೆ ನಮ್ಗೆ ಏನಾಗ್ಬಿಟ್ಟು ಡಿಸೀಸ್ ಗಳು ಅಟ್ಯಾಕ್ ಆಗ್ಬಿಟ್ಟು. ಸೊ ಅದು 1-2 ಮರಿಗಳಿಗೆ ಬಂದಿದ್ದು ನಾವು ಆ 2 ಮರಿ ರಿಕವರ್ ಮಾಡಕ್ ಹೋದ್ರ ಇಡೀ ಬ್ಯಾಚಿಗೆ ಸ್ಪ್ರೆಡ್ ಆಗ್ಬಿಡ್ತು. ಅಲ್ಲಿ ನಮ್ಗೆ ಹೆವಿ ಲಾಸ್ ಆಗ್ಬಿಡುತ್ತೆ. ಹೆಂಗಂದ್ರೆ ಒಂದ್ 45 ಮರಿ ಒಳಗ ಒಂದ್ 8-9 ಮರಿಗಳು ಡೆತ್ ಆದವು. ಮತ್ತೆ ಬಾಕಿ ಮರಿಗಳೆಲ್ಲ ಬಹಳ ವೀಕ್ ಆದವು. ನಾವು ಒಂದು ಮರಿನ 9,000 ಅನ್ನಂಗ ಕೊಟ್ಟು ತಂದಿದ್ವಿ, ಎಳಗ ಹಾಕಿದ್ವಿ. ಅವಾಗ ಇಷ್ಟು ವರ್ಷ ನಾವು ಕೆಂಗೂರ ಮಾಡ್ಕೊಂಡ್ ಬಂದಿದ್ವಿ 4-5 ಬ್ಯಾಚ್. ಲಾಸ್ಟ್ ಬ್ಯಾಚ್ ಎಳಗ ಹಾಕಿದ್ವಿ. ಅಲ್ಲಿ ಡಿಸೀಸ್ ಅಟ್ಯಾಕ್ ಆಗಿ 9,000 ತಂದಿಂತ ಮರಿಗಳು ಅದ್ರೊಳಗ ಡೆತ್ ಆದವು. ಆಮೇಲೆ ಫುಡ್ಡಿಗೆ ಎಷ್ಟೋ ಖರ್ಚು ಮಾಡಿದ್ವಿ. ಅದಾದ್ಮೇಲೆ ಮರಿಗಳು ಬಾಳ ವೀಕ್ ಆಗಿ ನಾವು ಆ ಮರಿಗಳನ್ನ 9,000 ಕೆಳಗ ಮಾರಿದ್ವಿ ವಾಪಸ್ ಕೊಡ್ಬೇಕಂದ್ರೆ. ಎಷ್ಟು 4 ತಿಂಗಳು ಇಟ್ಕೊಂಡು. ಸೊ ಹೆವಿ ಖರ್ಚಾಯ್ತು. ಆಮೇಲೆ ಅದ್ರ ಜೊತೆಗೆ ನಾವು ಇಲ್ಲಿರುವಂತ 2 ಬ್ರೀಡರ್ಸ್ ಇವೆರಡು ಹೋತ ಮರಿಗಳನ್ನ ಮೇಕೆಗಳನ್ನ ತಂದಿದ್ವಿ. ಇದ್ರ ಜೊತೆಗೆ ಒಂದು ಮೇಕೆ ತಂದಿದ್ವಿ, ಅಲ್ಲಿರೋದು ದೊಡ್ಡ ಮೇಕೆ. ಸೊ ಅವಾಗ ಏನಾಯ್ತಂದ್ರ ಇಷ್ಟು ಬ್ಯಾಚ್ ಮಾರೋಷ್ಟ್ರೊಳಗ ನಮ್ಗೆ ಅದರಿಂದ ನಮ್ಗ ಒಂದು 4-5 ಮರಿಗಳು ಆಡು ಅಂದ್ರೆ ಉತ್ಪನ್ನ ಜಾಸ್ತಿ ಆಗುತ್ತೆ ಆಡೊಳಗ ಬ್ರೀಡಿಂಗ್ ಇರೋದ್ರಿಂದ. ಆಮೇಲೆ ಇವೆರಡಕ್ಕೂ ಡಿಮ್ಯಾಂಡು ಜಾಸ್ತಿ ಅದಾವು. ಬಂದವರೆಲ್ಲ ಕುರಿ ನೋಡೋದ್ ಬದಲು ಆಡಿನ ನೋಡಿ ಅದ್ರದ್ದು ಬ್ರೀಡಿಂಗ್ ಪರ್ಪಸ್ಗಾಗ್ಲಿ ಅಥವಾ ಯಾವ್ದೋ ಒಂದು ಫಂಕ್ಷನ್ ಆಗ್ಲಿ ಆಡನ್ನ ಜಾಸ್ತಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನಾವು ಈ ಕುರಿಗಿಂತ ಜಾಸ್ತಿ ಆಡಿನ ಮರಿಗಳನ್ನ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅನ್ಕೊಂಡ್ವಿ ನಮ್ಗ ಬೇರೆಯವ್ರಿಗೆ ಹೆಂಗ್ ಗೊತ್ತಿಲ್ಲ, ಪರ್ಸನಲಿ ನಮ್ಗ ಕುರಿಗಿಂತ ಆಡ್ ಬೆಟರ್ ಅನ್ಸ್. ಇದ್ರ ಜೊತೆ ಏನು ಮಾಡ್ಕೊಂಡ್ ಹೆಂಗ್ ಆಗ್ಬಿಡುತ್ತೆ ಈ ಫೀಲ್ಡ್ ಒಳಗೆ ಹಿಡಿದು ನಮ್ ಕುರಿಗಿಂತ ಇದಕ್ಕ ಮೇಕೆನೆ ಬೆಟರ್ ಅನಿಸ್ತು. ರೀಸನ್ ಇಷ್ಟ, ಫುಡ್ಡಿನ್ಗೆ ಕಂಪೇರ್ ಮಾಡಿದ್ರ ಫುಡ್ ಒಳಗು ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ರು. ಯಾಕಂದ್ರ ಇದು ಹಸಿ ಮೇವು ಜಾಸ್ತಿ ತಿನ್ನೋದು. ಕುರಿಗಳು ತಿಂತಾವ, ಆದ್ರೆ ಹೆಂಗಾಗ್ಬಿಡುತ್ತಂದ್ರೆ ಅದು ಲೂಸ್ ಮೋಷನ್ ಹತ್ತೋ ಚಾನ್ಸಸ್. ಫ್ಯಾಟ್ನಿಂಗ್ ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರ ನಾವ್ 2-3 ಹೊತ್ತು ಒಣ ಹೊಟ್ಟಾಕಿ 1 ಹೊಟ್ಟು ಕಾನ್ಸಂಟ್ರೇಟ್ ಫೀಡ್ ಅದ್ರೊಳಗ ಜಾಸ್ತಿ ಹಾಕೋಬೇಕದು. ಒಂದ್ ಮರಿಗೆ ನಿಯರೆಸ್ಟ್ ನಾವ್ ಮಾರ್ಬೇಕನ್ನೋ ಟೈಮಿಗೆ ಅಂದ್ರೆ 2-3 ತಿಂಗಳೊಳಗ 1 kg ವರ್ಗು ಅಂತ ಬರ್ಲೇಬೇಕಾಗುತ್ತ. ಸೊ ಫೀಡ್ ಬಾಳ ಹೋಗುತ್ತ. ಗುಂಜಾಳ ಆಗ್ಲಿ, ಶೇಂಗಾ ಹಿಂಡಿ ಅವೆಲ್ಲ ಜಾಸ್ತಿ ಹಾಕ್ಬೇಕಾಗತ್ತ. ಮತ್ತೆ ಒಣ ಹೊಟ್ಟು ಹಂಗೆ ಟ್ರ್ಯಾಕ್ಟರ್ಗೆ 15-20 ಸಾವಿರ ಹಂಗದಾವ್. ಕಡ್ಲಿ ಹೊಟ್ಟಲ್ಲ, ಶೇಂಗಾ ಹೊಟ್ಟು, ಉಳ್ಳಿ ಹೊಟ್ಟು, ತೊಗರಿ ಹೊಟ್ಟೆಲ್. ಸೊ ಕಾಸ್ಟ್ಲಿ, ಎಲ್ಲಾನು ಕಾಸ್ಟ್ಲಿ. ಒಂದು ರೋಗ ಬಂತಂದ್ರು ಯಾವುದೇ ಒಂಥರ ಮೆಡಿಸನ್ ಟ್ರೀಟ್ಮೆಂಟ್ ಕೊಟ್ರು ಜಲ್ದಿ ರಿಕವರ್ ಆಗಲ್ಲ ಕುರಿ. ಆದ್ರೆ ಆಡ್ ಹಂಗಲ್ಲ, ಇದಕ್ಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತ. ಡಿಸೀಸ್ ಬರೋದು ಬಹಳ ಕಡಿಮೆ. ಬಂತಂದ್ರು ನಾವು ಕೊಟ್ಟಿರುವಂತ ಟ್ರೀಟ್ಮೆಂಟ್ಗೆ ಜಲ್ದಿ ರೆಸ್ಪಾನ್ಸ್ ಮಾಡುತ್ತೆ, ಜಲ್ದಿ ಆರಾಮಾಗುತ್ತೆ. ಸೊ ಆ ರೀಸನ್ಗೆ ನಾವು ಕುರಿಕಿಂತ ಆಡ್ ಬೆಟರ್ ಅನಿಸ್ತು. ಆಮೇಲೆ ಫುಡ್ ಇಂದಕ್ ಬಂದ್ರು ಹಸಿ ಮೇವು ತಿನ್ನತ್ತ. ಇದು 2 ಹೊತ್ತು ನಾವು ಹಸಿ ಮೇವು ಹಾಕ್ತಿವಿ. ಸೊ ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೋತೀರಿ ಅಂದ್ರೆ ಲ್ಯಾಂಡ್ ಎಷ್ಟೈತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಗೆ ಜಾಗ ಇತ್ತು, ಹಸಿ ಮೇವು ಬೇಕಂದ್ರೆ ನಮ್ಗೆ ಜಾಗ ಬೇಕು. ಶೆಡ್ ಪದ್ಧತಿ ಒಳಗೆ ಮಾಡ್ತೀವಂದ್ರ ಹಸಿ ಮೇವು ಹಾಕೋಬೇಕಂದ್ರೆ ನಮ್ಗೆ ಸ್ವಲ್ಪ ಲ್ಯಾಂಡ್ ಬೇಕಾಗುತ್ತೆ. ಸೊ ನಾವು ಓಪನ್ ಆಗಿ ಮೇಯಿಸ್ಕೊಂಡ್ ಬರ್ತೀವಿ ಅಂದ್ರೆ ಲ್ಯಾಂಡ್ ಅವಶ್ಯಕತೆ ಇರಲ್ಲ. ಸೊ ನಮ್ಗ ಓಪನ್ ಆಗಿ ಹೋಗಿ ಅದನ್ನ ಮೇಯಿಸ್ಕೊಂಡ್ ಬರೋ ಅಷ್ಟಿರಲ್ಲ. ಸೊ ಲ್ಯಾಂಡ್ ಇತ್ತಂದ್ರೆ ನಮ್ಗೆ ಬೇಕಾಗಿರುವಂತ ಹಸಿರು ಮೇವನ್ನ ಹಾಕೊಂಡು ನಾವು ಅದನ್ನ ಮೇಂಟೈನ್ ಮಾಡ್ಬೋದು. ಸೊ ಹಂಗಾಗಿ ನಾವು ಈ ಮರಿಗಳಿಗೆ ರೇಷ್ಮೆ ಮತ್ತ ನೇಪಿಯರ್ಸ್ ಹಚ್ಕೊಂಡಿವಿ. ಆಮೇಲೆ ಈಗ ಸದ್ಯಕ್ಕೆ ಈ 2 ದಿನ ಆಯ್ತು ಬಿತ್ತನೆ ಮಾಡಿ ಬೇಲಿ ಮತ್ತೆ ಚೊಗಚಿ ಹಚ್ಕೊಂಡ್ವಿ. ಅದು ಎದಕ್ಕಂದ್ರ ಮರಿಗಳಿಗೆ, ಈ ಸಣ್ಣ ಮರಿಗಳಿಗೆ ನೇಪಿಯರ್ ತಿನ್ನೋದಕ್ಕ ಸ್ವಲ್ಪ ಕಷ್ಟ ಆಗತೈತ್ರಿ. ಇವಂದ್ರ ರೇಷ್ಮೆ ಗಿಡನ, ಬೇಲಿ ಮೆಂತೆ, ಚೊಗಚಿನ ಈಸಿಯಾಗಿ ಆರಾಮಾಗಿ ತಿಂತಾವ ಅನ್ನೋದಕ್ಕ ಆ ಮರಿಗಳಿಗಂತ ನಾವು ಚೊಗಚಿ ಮತ್ತ ರೇಷ್ಮೆ, ಬೇಲಿ ಮೆಂತೆನ ಹಾಕೊಂಡಿವಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ರೋಗನು ಕಡಿಮೆ. ಆಮೇಲೆ ಪ್ರೊಡಕ್ಷನ್ 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಅಂದ್ರೆ ಈಗ ನಾವ್ ಇದಕ್ಕ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಮರಿಗಳನ್ನ ತಂದ್ಬಿಟ್ಟಿವಿ. ಇದು ನಮ್ಗ ಇನ್ನೊಂದು 2 ವರ್ಷಕ್ಕೆ 3 ಸರಿ ಆದ್ರೂ ಮರಿಗಳನ್ನ ಕೊಡುತ್ತೆ ಈ ಮೇಕೆ ಅನ್ನೋದು. ಈಗ ಹಂಗ ನಮ್ಗೆ ಇದ್ರೊಳಗ ಲಾಭ ಸಿಕ್ಕೊಂಡ್ ಹೋಗುತ್ತೆ. ಎಷ್ಟು ವರ್ಷ ಇಟ್ಕೋತೀವಿ ಅಷ್ಟೆಲ್ಲ ನಮ್ಗ ಲಾಭ. ಈಗ ಒಂದ್ 2 ಬ್ಯಾಚ್ ನಾವ್ ಇದ್ರೊಳಗಿನ ಮರಿಗಳನ್ನ ಮಾರಿದ್ರೆ ಇದಕ್ ಹಾಕಿರುವಂತ ಬಂಡವಾಳ ಬರುತ್ತೆ. ನೆಕ್ಸ್ಟ್ ಮಾರೋದೆಲ್ಲ ನಮ್ಗ ಇನ್ಕಮ್ ಆಗಿ ಉಳ್ಕೊಂಡ್ ಹೋಗುತ್ತೆ. ಅಂದ್ರೆ ಲೇಟ್ ಪ್ರೊಸೀಜರ್ ಆಗ್ಬೋದು, ಬಟ್ ಬರೋದೆಲ್ಲ ಇನ್ಕಮ್. ಆದ್ರೆ ಕುರಿ ಒಳಗೆ ಹೆಂಗಂದ್ರ ಈ ಸರಿ ಇನ್ಕಮ್ ಬಂತು ನಮ್ಗ,
ಹೆಚ್ಚಿಗೆ ಹಾಕ್ಬಿಡೋಣ ಅಂತ ಹೆಚ್ಚಿಗೆ ಹಾಕ್ತಿವಿ. ಆದ್ರೆ ಇರೋಂಥ ದುಡ್ಡೆಲ್ಲ ಹೆಚ್ಚಿಗೆ ಹಾಕಿ ಅಷ್ಟು ಮರಿಗಳನ್ನ ತಂದಿಂದ ನೆಕ್ಸ್ಟ್ ಟೈಮ್ ಇನ್ಕಮ್ ಸಿಗುತ್ತೆ ಇಲ್ಲ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ಮಾರ್ಕೆಟ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಈಗ ಮಾರ್ಕೆಟ್ ಅಂದ್ರೆ ಹೆವಿ ಐತಿ, ಬಹಳ ಕಾಸ್ಟ್ಲಿ ಅದಾವ್ರಿ ಮರಿಗಳೆಲ್ಲ. 7-6 ಸಾವಿರ ರೂಪಾಯಿ ಸಿಗೋ ಎಲ್ಲ 9 ಸಾವಿರ ಗಟ್ಲೆ ಎಲ್ಲ ಕೂಡ ಆತರ. ಏನಾಗುತ್ತಂದ್ರೆ ದಳ್ಳಾಳಿಗಳು ಬಂದು ಆಮೇಲೆ ಇವು ಲಾಟ್ ಗಟ್ಲೆ ಸೇಲ್ ಆದ್ರ ಅಂದ್ರೆ 100 ಮರಿಗಳನ್ನ ಒಮ್ಮೆ ನಾವು ಬ್ಯಾಂಗ್ಳೂರು ಅಥವಾ ಈ ತರ ತಮಿಳ್ನಾಡು ಕಳ್ಸಿದ್ರೆ ನಮ್ಗೆ ಲಾಭ ಅನ್ನೋದು ಸಿಗುತ್ತೆ. ಯಾವುದು ಮೇಕೆ ಟಗರು ಮೇಕೆನೂ ಹಂಗೆ ಕಳ್ಸಿದ್ರೆ ಲಾಭ ಅನ್ನೋದು ಸಿಗುತ್ತೆ. ಹಂಗಿರ್ಲಿಲ್ಲ ಅಂದ್ರೂ ನಾವು ಲೋಕಲ್ ಯಾವ್ದೋ ಒಂದು ಹಬ್ಬಕ್ಕಾಗ್ಲಿ ಜಾಸ್ತಿ ನಮ್ ಕಡೆ ಎಲ್ಲ ಹಿಂಗಂದ್ರೆ ಮೇಕೆಗಳನ್ನ ತಗೋತಾರ, ಹೋತ್ ಮರಿಗಳನ್ನ. ಸೊ ಅವಾಗ ಅಲ್ಲಿ ಇನ್ಕಮ್ ಆಗುತ್ತೆ, ಹೋದ್ರು ಇನ್ಕಮ್ ಆಗುತ್ತೆ. ಅಥವಾ ಹೆಣ್ಣು ಮರಿಗಳನ್ನ ಕೊಟ್ಟರು ನಮ್ಗೆ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಹಾಕೊಂಡ್ ಹೋಗ್ಬಿಡುತ್ತಾ, ಒಂದು ಮರಿಯಿಂದ ಇನ್ನೊಂದು ಅದ ಸ್ವಲ್ಪ ಲೇಟ್ ಆಗ್ಬೋದು, 1 ವರ್ಷ 2 ವರ್ಷ ಅನ್ನೋಂಗಾದ್ರೂ ನಮ್ಗೆ ಲಾಭ ಅನ್ನೋದು ಖಂಡಿತ ಮೇಕೆ ಒಳಗ್ ಸಿಗುತ್ತೆ. ನಮ್ ಪರ್ಸನಲಿ ಕುರಿಗಿಂತ ಮೇಕೆ ಬೆಟರ್ ಅನ್ಸಿದೆ. ಮೇಕೆಗಳಲ್ಲಿ ಬೇರೆ ಬೇರೆ ತಳಿ ಇದಾವೆ, BTL ಅಂತಿದೆ, ಉಸ್ಮಾನಿಯಾಬಾದ್ ಅಂತಿದೆ. ನೀವು ಯಾವ್ದು ಪ್ರಿಪೇರ್ ಮಾಡ್ತೀರಾ? ನಾ ಸ್ಟಾರ್ಟಿಂಗ್ ಹೊಸದಾಗಿ ಮಾಡಾತೀವಿ, ನಮ್ಗೆ ಗೊತ್ತಿಲ್ಲ, ಆದ್ರೂ ನಾವು ಅದರಿಂದ ಕಲ್ಕೋಬೇಕು. ಇರೋ ಅಷ್ಟು ಬಂಡವಾಳದೊಳಗ ಸ್ಟಾರ್ಟ್ ಮಾಡ್ಬೇಕು. ನಮ್ಗೆ ಲಾಸ್ ಅನ್ನೋದು ಕಡಿಮೆ ಆಗ್ಬೇಕಂದ್ರ ನನ್ಗೆ ಬೆಟರ್ ಅನ್ಸೋದು ಇದು ಜವಾರಿ ತಳಿ ಅಂತೀವಿ ಈ ಕಡೆ. ಅದ್ ಹೇಳ್ಬೇಕಂದ್ರೆ ಉಸ್ಮಾನಿಯಾಬಾದ್ ಇದು ತಳಿ. ಸೊ ಇದನ್ನ ಪ್ರಿಪೇರ್ ಮಾಡ್ತೀನಿ ನಾನು. ಸ್ಟಾರ್ಟಿಂಗ್ ಮಾಡಾತೀರಿ ಅಂದ್ರೆ 2-3 ಮರಿಗಳನ್ನ ಇದರಿಂದ ಸ್ಟಾರ್ಟ್ ಮಾಡ್ಕೋರಿ. ಇದ್ರೊಳಗ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಯಾವ ತರ ಫುಡ್ ಹಾಕ್ಬೇಕು. ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ರೋಗಗಳು ಬಂದ್ರ ಅಂದ್ರೆ ರೋಗಗಳು ಅನ್ನೋದಕ್ಕೆ ಏನು ಬಾಳ ಅಂದ್ರೆ ಲೂಸ್ ಮೋಷನ್, ಜ್ವರ ಅಥವಾ ಫುಡ್ ತಿನ್ನೋದು ಬಿಟ್ಬಿಡುತ್ತ. ಅವಾಗ ನಾವ್ ಯಾವ ರೀತಿ ಮೆಡಿಸನ್ ಹಾಕ್ಬೇಕು. ಮರಿಗಳು ಹುಟ್ಟಿದ್ವು ಅಂದ್ರ ಸಣ್ಣ ಮರಿಗಳನ್ನ ಯಾವ ರೀತಿ ಕೇರ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದ್ರೊಳಗ. ಅಂದ್ರೆ ಆ ಮರಿಗಳು ಒಂದೊಂದ್ಸರಿ ಫುಡ್ ಬಿಟ್ಬಿಟ್ಟಿರ್ತಾವು, ಅವಕ್ಕೂ ಲೂಸ್ ಮೋಷನ್ ಹತ್ತಿರ್ತಾವ. ಈ ದೊಡ್ಡದಕ್ಕೆ ಇಂಜೆಕ್ಷನ್ ಎಲ್ಲ ಮಾಡಿ ನಾವು ರಿಕವರ್ ಮಾಡ್ಕೋಬಹುದು. ಆದ್ರೆ ಸಣ್ಣ ಮರಿಗಳಿಗೆ ನಾವು ಆ ತರ ಮಾಡ್ಕೊಳೋದಕ್ಕಾಗಲ್ಲ. ಸೊ ಅದಕ್ಕೆ ಸಿರಪ್ಗಳನ್ನೇ ಹಾಕ್ಬೇಕು. ಒಂದೊಂದ್ಸರಿ ಆಗ್ತಾ ಒಂದೊಂದ್ಸರಿ ಆಗೋದಿಲ್ಲ. ಸೊ ಆ ರೀಸನ್ಗೆ ಫಸ್ಟ್ ಈ ಜವಾರಿ ತಳಿನ ತಂದು ಸಾಕಿ, ಅದಾದ್ಮೇಲೆ ನಿಮ್ಗ ನಾನು ಇದ್ರೊಳಗೆ ಇಳಿಬಹುದು, ಮಾಡ್ಬೋದು, ಇದೇನ್ ನನ್ ಕಷ್ಟ ಅಲ್ಲ ಅನಿಸ್ತು ಅಂದ್ರೆ ಅಷ್ಟೇ ನೀವು ಮೇಕೆ ಸಾಕಾಣಿಕೆ ಆಗ್ಲಿ ಕುರಿ ಸಾಕಾಣಿಕೆ ಯಾವ್ದಾದ್ರು ಮಾಡ್ಕೋರಿ. ನಮ್ಗೆ ಗೊತ್ತಿಲ್ಲದೆ ಯೂಟ್ಯೂಬ್ ನೋಡಿ ಅಥವಾ ನಮ್ ಶೆಡ್ಗೆ ಬಂದು ನಾನು ಇದ್ರೊಳಗೆ ಲಾಭ ಐತಿ ಅಂತ ಹೇಳಿನಿ ಅಂತ ನೀವು ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. ಓನ್ ಎಕ್ಸ್ಪೀರಿಯನ್ಸ್ ತಗೋರಿ ಅಂತ ಹೇಳ್ತೀನಿ. ಆಕ್ಚುಲಿ ಇದನ್ನ ತುಂಬಾ ಜನ ಕ್ವಶನ್ ಕೇಳ್ತಿರ್ತೀರಿ, ಆಮೇಲೆ ಕಮೆಂಟ್ ಅಲ್ಲೆಲ್ಲ ನೀವೆಲ್ಲ ಹಾಕ್ತಿರ್ತೀರಲ್ಲ, ಇವ್ರು ಹೇಳಿದ್ರು ಅಂತ ನಾವ್ ಹಾಕ್ಬಿಟ್ರೆ ಅಷ್ಟೇನು ಗೋವಿಂದ ಕುರಿ ಲಾಭ ಇಲ್ಲ, ಮೇಕೆ ಲಾಭ ಇಲ್ಲ ಅಂತ ಹಾಕ್ತಿರ್ತೀರಾ. ಆಕ್ಚುಲಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಲಾಭ ನಷ್ಟ ಇದ್ದಿದ್ದೆ. ಅದು ಎಲ್ಲಾ ಬಿಸ್ನೆಸ್ ಯಾವ್ದಾದ್ರು ನೀವು ರಿಯಲ್ ಎಸ್ಟೇಟ್ ಮಾಡಿದ್ರು ಲಾಭ ನಷ್ಟ ಇರುತ್ತೆ, ನೀವು ಯಾವ್ದಾದ್ರು ಒಂದು ಫುಟ್ಪಾತ್ ಮೇಲೆ ಚಿಕ್ಕ ಹೋಟೆಲ್ ಮಾಡಿದ್ರು ಲಾಭ ನಷ್ಟ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಹೆಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಜೊತೆಗೆ ಅವ್ರು ಹೇಳ್ತಾರೆ. ಗ್ರೇಟ್. ಈಗ ಎಷ್ಟನೇ ಬ್ಯಾಚ್ ಅಕ್ಕ ಇದು ನಿಮ್ದು ಆಡು ಸಾಕಾಣಿಕೆ? ಇಲ್ಲ ಇದು ಫಸ್ಟ್ ರೀ ನಮ್ದು ಆಡು ಸಾಕಾಣಿಕೆ ಫಸ್ಟ್. ಅಂದ್ರೆ ಈ ಸರಿ ಬರೀ ಆಡ್ ಮಾತ್ರ ಹಾಕೊಂಡು ಆಡಷ್ಟೇ, ಅದ್ರ ಜೊತೆ ಒಂದ್ 4 ಎಳಗ ಹಾಕೊಂಡಿ ಸ್ಲೋ ಆಗಿ ಅದನ್ನ ಗ್ರೋ ಮಾಡ್ಕೊಂಡ್ ಹೋಗ್ಬೇಕಂತ. ಅಂದ್ರೆ ಬಕ್ರೀದ್ ಇಲ್ಲ ಫಂಕ್ಷನ್ ಪರ್ಪಸ್ ಯಾವ್ದಾದ್ರು ಜಾತ್ರೆ ಅಥವಾ ವಿಶೇಷ ದಿನಗಳಲ್ಲಿ ಅಷ್ಟೇ ಸೇಲ್ ಮಾಡೋದಕ್ಕ ಎಳಗ. ಅದು ಹೇಳ್ಬೇಕಂದ್ರೆ ಫಸ್ಟ್ ಒಂದ್ ವರ್ಷ ನಾವು ಈ ಫೀಲ್ಡ್ ಒಳಗ್ ಇರ್ಲಿಲ್ಲ. ನಾವು ಮನಿ ಮಕ್ಳು ಇದೇ ತರ ಮಾಡ್ಬೇಕನ್ನೋದಿತ್ತು, ಬಟ್ ನಾವು ನಿಂತು ಮಾಡ್ತೀವಿ ಅನ್ನೋದು ನಮಗೂ ಇರ್ಲಿಲ್ಲ. ಸೊ ಆಳಿಟ್ಟು ಮಾಡೋಣಂತ 1 ವರ್ಷ ಆಳಿಟ್ಟು ಮಾಡ್ಕೊಂಡ್ವಿ. ಸೊ ಅಲ್ಲಿ ಏನಾಗ್ಬಿಡ್ತು, ಅವ್ರು ಹೇಳ್ದಂಗ ಇದಕ್ಕೆ ಏನಾಗೈತಿ ಅಂದ್ರೆ ಹಿಂಗಾಗೈತಿ, ಫುಡ್ ಹಾಕಿನಿ ಮೆಡಿಸನ್ ಹಾಕಿದ್ವಿ, ಆದ್ರೆ ನಮ್ಗ್ ನೋಡೋದ್ ಆಗ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಡಿಪಾರ್ಟ್ಮೆಂಟ್ ಒಳಗ್ ಇರೋ ಕಾರಣ ನಾನು ಮನೆಯೊಳಗ್ ಇರ್ತಿದ್ದೆ. ಸೊ ನಮ್ಗೆ ಅವಾಗ ಅಷ್ಟು ಇದು ಆಗ್ಲಿಲ್ಲ. ಯಾವಾಗ ಲಾಸ್ ಆಗಿ ಸ್ಟಾರ್ಟ್ ಆಯ್ತು, ನಾವು ದುಡ್ಡು ಕಳ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಹಿಂಗಾದ್ರೆ ಸರಿ ಆಗಲ್ಲ. ಅದಾದ್ಮೇಲೆ ಲೀಸಿಗೂ ಹಾಕೊಂಡ್ ಮಾಡಾತೀವಿ. ಇದ್ರೊಳಗ್ ಲಾಸ್ ಆಗಿ ಅರ್ಧಕ್ಕ ಕೈ ಬಿಟ್ರ ಎಲ್ಲಾರು ಮಾಡ್ದಂಗ ಆಗ್ಬಿಡ್ತ. ಬಹಳಷ್ಟು ಜನ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ದೊಡ್ಡ ಹೈಟೆಕ್ ಶೆಡ್ ಕಟ್ಟಿ ಕ್ಲೋಸ್ ಮಾಡ್ಕೊಂಡ್ ಬಿಟ್ಟಾರ. ಆಲ್ಮೋಸ್ಟ್ ನಮ್ದು ಅದೇ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ. ಬೇಡ ಹಂಗ್ ಮಾಡೋದ್ ಬೇಡ, ಏನಾದ್ರು ಮಾಡಿ ಇದನ್ನ ಇಲ್ಲಿಗೆ ನಿಲ್ಸೋದ್ ಬೇಡ, ಮುಂದ್ ಹೋಗೋಣ ಅನ್ಕೊಂಡ್ ನಾನ್ ಪರ್ಸನಲಿ ಹೋಗಿ ಕುರಿ ಸಾಕಾಣಿಕೆದ ಟ್ರೈನಿಂಗ್ ತಗೊಂಡ್ ಬಂದೆ. ಗದಗಳು ಬಂದಿತ್ತು. ಸೊ ಅದ್ರ ಟ್ರೈನಿಂಗ್ ತಗೊಂಡ್ ಬಂದು ಆಮೇಲೆ ನಾನು 1 ವರ್ಷ ಇದ್ರೊಳಗ ಹಂಗೆ ಎಫರ್ಟ್ ಹಾಕೊಂಡೇನೋ. ಅದಕ್ಕೆ ಅಂದ್ರೆ ನಾನ್ ಮೇನ್ ಆಗಿ ಏನಂದ್ರೆ ನಾನು ಒಬ್ಬಕ್ಕೆ ಅಂತಲ್ಲ, ನಮ್ಮ ಅವರು, ನಮ್ಮ ಹಸ್ಬೆಂಡ್, ನಾನು 3 ಜನ ಇದ್ರೊಳಗೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಂದು ಏನಪ್ಪಾ ಅಂತಂದ್ರೆ ಮರಿ ಆರೋಗ್ಯಕರ ಐತೆ ಇಲ್ಲ, ಮರಿ ಫುಡ್ ತಿನ್ನುತ್ತೆ ಇಲ್ಲ. ಅಕಸ್ಮಾತ್ ಮರಿಗೆ ರೋಗ ಬಂದೈತಂದ್ರೆ ಯಾವ ರೋಗ ಬಂತು, ಯಾಕೆ ಬಂತು, ಎದರಿಂದ ರಿಕವರ್ ಆಗುತ್ತೆ. ಈಗ ಒಂದೇ ಮೆಡಿಸನ್ ಕೊಟ್ರೆ ರಿಕವರ್ ಆಗಲ್ಲ. ಈ ಮೆಡಿಸನ್ಗೆ ಯಾಕೆ ಆಗ್ಲಿಲ್ಲ, ಇದಕ್ಕೆ ಆಗುತ್ತಂದ್ರೆ ಇದು ಹೆಂಗೈತಿ. ಸೊ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಹೋದಂಗೆಲ್ಲ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಅನುಭವ ಹಾಕೊಂಡ್ ಹೋಯ್ತು. ಸೊ ಅವಾಗ ಏನ್ ಅನಿಸ್ತಂದ್ರೆ ಬಹಳಷ್ಟು ಜನ ಇದ್ರೊಳಗ ಲಾಸ್ ಆದವ್ರು ಅದಾರ. ನಮ್ಗಿಂತ ಮುಂಚೆ ಶೆಡ್ ಕಟ್ಟಿದವ್ರದ್ದು ಲಾಸ್ ಆಗಿತ್ತು, ಆಮೇಲೆ ನಾವು ಸ್ಟಾರ್ಟ್ ಮಾಡಿದವ್ರದ್ದು ಲಾಸ್ ಆದವ್ರು ಅದಾರ. ಅವಾಗ ಅನಿಸ್ತು ಬಹಳಷ್ಟು ಜನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಿ ಆಮೇಲೆ ಹಂಗ ಹೋದಾಗ ಯಾರು ಹೇಳಲ್ಲ ಇದ್ರೊಳಗೆ ಇಷ್ಟು ಲಾಸ್ ಐತಿ ಅಂತ ಹೇಳಿ. ಹಂಗಾಗಿ ಜನ ಇಷ್ಟು ಲಾಸ್ ಆಗ್ತಾರೆ. ನಂದು ಒಂದು ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜನಕ್ಕೆ ಇದ್ರ ರಿಯಾಲಿಟಿ ಏನಂತ ತಲುಪ್ಸೋನು. ಲಾಭ ಇಲ್ಲ ಅಂತಲ್ಲ, ಅದಕ್ಕೆ ಶ್ರಮ ಪಡ್ಬೇಕು, ನಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಅವಾಗಷ್ಟೇ ಲಾಭ ಸಿಗುತ್ತೆ. ಸೊ ಅದನ್ನ ಜನಕ್ಕೆ ತಲುಪಿಸೋದು ಅಂತ ಹೇಳಿ ನಾನು ಈಗ ಒಂದು 6-7 ತಿಂಗಳಾಯ್ತು
ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಒಂದ್ ಚಲೋ ರೆಸ್ಪಾನ್ಸ್ ಸಿಕ್ಕೈತಿ ಅಂತ ಹೇಳ್ಬೋದು ಅದ್ರೊಳಗೆ ನಮ್ಗೆ. ಗ್ರೇಟ್. ಆಕ್ಚುಲಿ ಸ್ನೇಹಿತರೆ, ಅಕ್ಕವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಒಂಗನಸು ಬ್ಲಾಗ್ಸ್ ಅಂತ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ನೋಡ್ತಾ ಇದ್ದೆ, ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ನಾನು. ತುಂಬಾ ಅಂದ್ರೆ ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಎಲ್ಲ ತುಂಬಾ ವಿಡಿಯೋಸ್ ಮಾಡ್ತಾ ಇದ್ರು. ಸೊ ನಾನು ಅಕ್ಕ ಒಂದ್ಸರಿ ನಿಮ್ಮ ಶೆಡ್ಗೆ ಹಿಂಗತೆ ಬರ್ಬೇಕು ಅನ್ಕೊಂಡಿದ್ದೀನಿ ಅಂತಂದು ಹೇಳಿದೆ. ಸರಿ ಬನ್ನಿ ಅಣ್ಣ ಅಂತ ಹೇಳಿದ್ರು. ಸೊ ಹಂಗಾಗಿ ಇವತ್ತು ಬರಬೇಕಾಯ್ತು. ಭಾಳ ಅದ್ಭುತ. ಈಗ ಈ ವಿಡಿಯೋದಲ್ಲಿ ಏನು ಹೇಳಿದಾರಲ್ಲ ಸಂಪೂರ್ಣವಾಗಿ, ಇದು ನಿಮಗೆ ಬರೀ ಏನು ಊಟಕ್ಕೆ ಉಪ್ಪಿನಕಾಯಿ ಅಷ್ಟು ಮಾತ್ರ ಮಾಹಿತಿ ಇರೋದು. ಆದರೆ ಅವ್ರದ್ದು ಒಂಗನ್ಸು ಬ್ಲಾಗ್ಸ್ ಇನ್ಸ್ಟಾಗ್ರಾಮು ಆಮೇಲೆ ಏನು ಯೂಟ್ಯೂಬ್ ಪೇಜ್ ಇದೆ, ಯೂಟ್ಯೂಬ್ ಪೇಜಲ್ಲೆಲ್ಲ ಅವರು ಅಂದರೆ ಡೈಲಿ ಯಾವ್ದಾದ್ರು ಒಂದು ವಿಷಯ ಇಟ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತಾರೆ. ಅಂದರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಬಗ್ಗೆ ಮಾತ್ರ ಆಗ್ತಿರ್ತಾರೆ. ಬಹಳ ಅದ್ಭುತವಾದಂತ ಮಾಹಿತಿ ಇರ್ತವೆ. ಹೋಗ್ಬಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡಿ. ತರ್ಬೇಕನ್ನೋದೈತನ, ಅದಕ್ಕೆ ಲಕ್ಷ್ಮಿ ಅಂತ ಇಡೋಣ, ಇದಕ್ ಗೌರಿ ಅಂತ ಇಡೋಣ ಅಂತೇಳಿ ಗೌರಿ ಅಂತ ಇಟ್ಟಿವಿ. ಕುರಿ ಇದೆಲ್ಲ ಆದ್ಮೇಲೆ ಇದೇ ತಂದಿದ್ದ. ಹೇಳ್ಬೇಕಂದ್ರೆ ನಮ್ಗೆ ಲಕ್ಷ್ಮಿ ಇದ್ದಂಗ. ಇದು ಬಂದ್ಮೇಲೆ ನಾವು ಕುರಿ ಸಾಕಾಣಿಕೆ ಮಾಡ್ಕೊಂತ ನಿಲ್ಸಿ ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ ಮೇಕೆ ಸಾಕಾಣಿಕೆ ಒಳಗ ಏನ್ ಪ್ರಾಬ್ಲಮ್ ಆಗ್ಲಿ ಏನ ಅಷ್ಟು ರಿಸ್ಕ್ ಅಂತ ಅನ್ಸವಲ್ದ. ಸೊ ಆರಾಮಾಗಿ ಹೊಂಟೈತಿ ಅಂತ ಹೇಳ್ಬೋದು. ಅಂತಾರ. ಇದೆಲ್ಲ ಮೆಡಿಸಿನ್ ಜೋಡಿಸ್ಕೊಂಡ್ಬಿಟ್ಟಿದೆ. ಇವೆಲ್ಲ ಮೆಡಿಸಿನ್ ಅಂದ್ರೆ ನೀವೇ ಟ್ರೀಟ್ಮೆಂಟ್ ಕೊಡ್ತೀರಾ? ಸಣ್ಣ ಪುಟ್ಟ ಇತ್ತಂದ್ರೆ ಇವಾಗ ಅದಕ್ಕೆ ಮರಿ ಫುಡ್ ತಿನ್ನತಿಲ್ಲ ಅಂದ್ರೆ ಸ್ವಲ್ಪ ವೀಕ್ ಆಗಿ ಸೈಡಿಗೆ ನಿಂತೈತಿ ಅಂದ್ರೆ ಅವಾಗ ಸ್ವಲ್ಪ ಮೆಡಿಸಿನ್ ಕೊಟ್ಕೋತೀವಿ. ಆಮೇಲೆ ಲಿವರ್ ಟಾನಿಕ್, ಕ್ಯಾಲ್ಸಿಯಮ್ದು ಸೊ ಆಲ್ಮೋಸ್ಟ್ ಖಾಲಿ ಆಗೈತ್ರಿ ಇದು ಬ್ರೂಟಾನ್ ಲಿವರ್ ಟಾನಿಕ್ ಹಾಕ್ತೀವಿ ನಾವು. ಸೊ ಅಂದ್ರೆ ಈಗ ಮೆಡಿಸಿನ್ ಬಗ್ಗೆ ಎಲ್ಲ ನಿಮಗೆ ಜ್ಞಾನ ಬಂದ್ಬಿಟ್ಟಿದೆ. ಅಂದ್ರೆ ನಾರ್ಮಲ್ ಆಗಿ ಬರುವಂತ ರೋಗಗಳಿಗೆ ನಾವು ಐಡೆಂಟಿಫೈ ಮಾಡ್ಕೊಂಡು ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವೇ ಮೆಡಿಸಿನ್ ಹಾಕೋತೀವಿ. ಅದನ್ನ ಬಿಟ್ಟು ನಮಗೂ ಈ ಮೆಡಿಸನ್ಗೆಲ್ಲ ಅದು ರಿಕವರ್ ಆಗತ್ತಿಲ್ಲ ಅಂದಾಗ ಏನ್ ಮಾಡ್ತೀವಿ, ವೆಟರ್ನರಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ. ಸೊ ನಮ್ಮ ಊರೊಳಗಿದ್ದವರು ಸ್ವಲ್ಪ ನಮ್ಗ ಅವ್ರ 4 ವರ್ಷದಿಂದ ನಾವು ಅವ್ರು ಕೇಳಿ ಅವ್ರಿಗೆ ನಮ್ಗೆ ಮೆಡಿಸನ್ ಬಗ್ಗೆ ನಾಲೆಜ್ ಬಂದೈತಿ ಅಂದ್ರ ಒಂದು ವೆಟರ್ನರಿ ಡಾಕ್ಟರ್ ನಮ್ಗೆ ಬಹಳ ಸಪೋರ್ಟಿಂಗ್ ಅದಾರ. ಏನೇ ಒಂದ್ ಸಣ್ಣ ಪುಟ್ಟ ಆಯ್ತು ಹಿಂಗ ಆಗೈತಿ ಅಂದ್ರೆ ಬಂದು ಸಡನ್ ಆಗಿ ಅದ್ರ ಬಗ್ಗೆ ಹೇಳಿ ಹೋಗ್ತಾರ. ಅದನ್ನ ಬಿಟ್ರ ಕುರಿಗಾರರ ಕಡೆ ಎಂತ ನಾಲೆಜ್ ಇರುತ್ತ ಅಂತಂದ್ರೆ ಸ್ಟಾರ್ಟಿಂಗ್ ನಾವು ವೆಟರ್ನರಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದಿಲ್ಲ, ಬರೀ ಕುರಿಗಾರನ್ನ ಕರ್ಕೊಂಡ್ ಬರ್ತಿದ್ವಿ. ಅವ್ರಿಗೆ ಹೆವಿ ನಾಲೆಜ್ ಇರುತ್ತಾ ಅಂತೇಳಿ ಅವ್ರು ಕರ್ಕೊಂಡ್ ಬಂದು ಆಗತ್ತಾ ಇಲ್ಲ ಅನ್ನೋದು ಒಂದು ಡೌಟ್ ಇರ್ತಿತ್ತು. ಅವ್ರು ಕೊಡುವಂತ ಟ್ರೀಟ್ಮೆಂಟ್ ಅವರೇ ಮೆಡಿಸಿನ್ ಹೇಳ್ಬಿಡೋರು. ಸೊ ಇಂಥ ಇಂಜೆಕ್ಷನ್ ತಗೊಂಡ್ ಬರ್ರಿ, ಇಂಥ ಒಂದು ಟಾನಿಕ್ ತಗೊಂಡ್ ಬರ್ರಿ, ಇದಕ್ಕೆ ರಿಕವರ್ ಆಗತ್ತಾ ಅಂತಿದ್ವಿ. ರಾತ್ರಿ ಫುಡ್ ಬಿಟ್ಟಿರೋ ಅಂತದ್ದು ಬೆಳಗ್ಗೆ ಅಷ್ಟು ಫುಡ್ ತಿನ್ನಕ್ ಸ್ಟಾರ್ಟ್ ಆಯ್ತು. ಸೊ ಹಂಗಾದಾಗ ನಾವು ಅದು ಯಾವ್ದು ಬರೀತಾರೆ ಯಾವ್ದು ಕೊಡ್ತಾರೆ, ಎಷ್ಟು ml ಕೊಡ್ಬೋದು, ಸೊ ಅವ್ರ ತೂಕ ಅನ್ನೋದ್ಕಿಂತ ಇಷ್ಟು ತಿಂಗಳು ಮರಿಗಳಿಗೆ ಇಷ್ಟು ಡೋಸ್ ಕೊಡ್ರಿ, ಇಷ್ಟು ತಿಂಗಳು ಮರಿಗಳಿಗೆ ಇಷ್ಟು ಮೆಡಿಸನ್ ಕೊಡ್ರಿ ಹಿಂಗ್ ಹೇಳ್ತಿದ್ರ. ಸೊ ಅದ್ರ ಪ್ರಕಾರನೇ ನಾವು ಅವ್ರ ಹಂಗ ಮೆಡಿಸನ್ ಅವೆಲ್ಲ ಹಾಕೊಂಡ್ ಹೋಗ್ತಿರ್ತೀವಿ. ನಮಗೂ ಅದು ರಿಕವರ್ ಆಗಿಲ್ಲ ಅಂದ್ರೆ ವೆಟರ್ನರಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತೀವಿ. ಆಮೇಲೆ ವ್ಯಾಕ್ಸಿನೇಷನ್ ಅಂತ ಕಂಪಲ್ಸರಿ ನಾವು ವೆಟರ್ನರಿ ಡಾಕ್ಟರ್ನ ಕರೆಸಿನೇ ಹಾಕಿಸ್ತಿರ್ತೀವಿ. ನಂದು ಮೆಕ್ಯಾನಿಕಲ್ ಇಂಜಿನಿಯರ್. ಹೌದು. ನೀವು ಇಂಜಿನಿಯರ್ ಆಗ್ಬಿಟ್ಟು ಕುರಿ ಮೇಯಿಸ್ತೀನಿ ಅಂತ ಈಗ ಆಲ್ಮೋಸ್ಟ್ ನೀವು ಎಲ್ಲಿ ಕುರಿ ಶೆಡ್ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ದೊಡ್ಡ ಎಜುಕೇಶನ್ ಆದವ್ರ ಆಮೇಲೆ ಗೌರ್ಮೆಂಟ್ ಜಾಬ್ ರಿಟೈರ್ಡ್ ಆಗಿರಲ್ಲ, ಇದ್ರೊಳಗ ಲಾಭ ಐತೆ ಅಂತ ಬಿಟ್ಟು ಬಂದ್ ಮಾಡ್ತಾರ. ಸೊ ನಾವೇನ್ ಜಾಬಿಗೆ ಸೇರಿದಿಲ್ಲ, ಹೌಸ್ ವೈಫ್ ಇದ್ವಿ. ಸೊ ಅದಕ್ಕೆ ಏನ್ ಸಂಬಂಧ ಇಲ್ಲ. ನಮ್ಗೇನು ಲಾಭ ಗಳಿಸ್ಕೋಬೇಕು, ಒಂದ್ ದುಡಿಮೆ ಮಾಡ್ಬೇಕು. ದುಡಿಯೋದು ತಿನ್ನೋದಕ್ಕೆ ಯಾರಿಗೂ ನಾಚ್ಕೋಬಾರ್ದಂತ, ಯಾವ ಕೆಲಸ ಆದ್ರೂ ಹಿಂದೆ ಮುಂದೆ ನೋಡ್ಬಾರ್ದಂತ ನಮ್ಮ ಮನೆಯವರು ಮತ್ತೆ ನಮ್ಮ ಪೇರೆಂಟ್ಸು ಹೇಳ್ತಿದ್ರು. ಸೊ ಅದ್ರ ಪ್ರಕಾರ ನಾವು ಹಂಗೆ ಹೊಂಟಿವಿ. ಎಜುಕೇಶನ್ ಏನ್ ಇಟ್ಟಿಲ್ಲ ಇಲ್ಲಿ, ನಮ್ದು ಇಷ್ಟ ಆಗೇತಿ ಅಂತ. ನಾವು ಫಾರ್ಮರ್, ನಾವಿಲ್ಲಿ ದುಡಿಬೇಕು, ದುಡಿದು ತಿನ್ಬೇಕು, ಗಳಿಸ್ಬೇಕು, ಅಷ್ಟೇ ನಮ್ ತಲೆಯೊಳಗಿರೋದು. ನೋಡಿ, ಕುವೆಂಪು ಅವ್ರು ಹೇಳ್ತಾರಲ್ಲ, ಕಮ್ಮಾರನೋ ಚಮ್ಮಾರನೋ ಮಾಡುವ ಕಾಯಕ ಎಲ್ಲವೂ ಶ್ರೇಷ್ಠ ಅಂತ. ಸೊ ಅದನ್ನ ನಮ್ ಜೊತೆಗೆ ಅವ್ರು ಪಾಲನೆ ಮಾಡ್ತಾ ಇದಾರೆ ಈಗ. ಗ್ರೇಟ್. ಬಟ್ ಇದ್ರ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಇವತ್ತು ಸಕ್ಸಸ್ ಆಗಿದ್ದೀರಾ? ಆಗಿದ್ವಿ ಅಂತ ಹೇಳ್ತೀನಿ. ಬಟ್ ನಂದು ಒಂದು ಪ್ರಶ್ನೆ ಅಂತಂದ್ರಕ್ಕ, ಈಗ ಮನೆಯಲ್ಲಿ ಎಷ್ಟೋ ಹೌಸ್ ವೈಫ್ ಇರ್ತಾರೆ, ಅವ್ರೇನೋ ಅವ್ರದ್ದೇನೋ ಹೊಲ ಇರುತ್ತೆ, ಹಿಂಗತೆ ಏನೋ ಇರುತ್ತೆ, ಅವರು ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೋದಾ ಅಂತ? ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಎಲ್ರು ಮಾಡ್ಬೋದು, ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನನು ಮಾಡ್ಬೋದು. ಅದೇ ಹೇಳಿದೆಲ್ಲ, ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗಂತೂ ಈ ಶೆಡ್ ಪದ್ಧತಿ ಬಂದಾಗಿಂದ ಇದಕ್ಕೆ ಇವರೇ ಮಾಡ್ಬೇಕನ್ನೋದಿಲ್ಲ. ಸೊ ಅದಕ್ಕೆ ಏನಂದ್ರೆ ನಾವಂತೂ ಕಟ್ಟಿದಲ್ಲೇ ಕಟ್ಟಿ ಮೇಯಿಸ್ಕೊಂಡು ಅದಕ್ಕೆ ಮೇಂಟೈನ್ ಮಾಡ್ತಿರ್ತೀವಿ. ಆ ಟೈಮಿಗೆ ಏನಾಗ್ಬಿಡುತ್ತಂದ್ರೆ ಫುಡ್ ಹಾಕ್ಬೇಕು, 3 ಟೈಮ್ ಫುಡ್ ಹಾಕ್ಬೇಕು. ಮರಿಗಳ ಮೇಲೆ ಲಕ್ಷ್ಯ ಇರ್ಬೇಕು, ಮರಿ ಆರಾಮ್ ಅದಾವೆ ಇಲ್ಲ, ಫುಡ್ ತಿಂತಾವಿಲ್ಲ, ಇಷ್ಟ ಅಬ್ಸರ್ವೇಷನ್ ಅಂತೂ ಅದ್ರ ಮೇಲೆ ಇರ್ಲೇಬೇಕಾಗತ್ತ. ಸೊ ಅದನ್ನ ಯಾರಾದ್ರೂ ಮಾಡ್ಬೋದು, ಒಬ್ರು ವಯಸ್ಸಾದವ್ರಾದ್ರೂ ಮಾಡ್ಬೋದು, ಒಂದ್ ಏಜ್ ಒಳಗಿದ್ದವ್ರು ಮಾಡ್ಬೋದು, ಹೌಸ್ ವೈಫ್ ಆದ್ರೂ ಮಾಡ್ಬೋದು. ಸೊ ಹಿಂಗ ಕಂಪೇರ್ ಮಾಡಿದ್ರೆ ಯಾರಾದ್ರೂ ಮಾಡಬಹುದು ಅಂತ ನಾನು. ಸೊ ಹೇಳ್ಬೇಕಂದ್ರೆ
ನಾನು ಇದ್ರೊಳಗೆ ಫೀಲ್ಡ್ ಒಳಗೆ ಇಳಿದು ಕೆಲಸ ಮಾಡ್ತೀವಿ. ಅದನ್ನ ಬಿಟ್ರೆ ನಾನು ನನ್ನ ಮಕ್ಕಳು ನೋಡ್ಕೊಂಡು ಅವ್ರ ಸ್ಕೂಲಿಗೆ ಹೋದಾಗ ಮನೆಯೊಳಗಿದ್ದಾಗ ನಮ್ಮ ಮಾವರ್ ಮಾಡ್ತಾರೆ. ಸೊ ಅವ್ರಿಗೂ ವಯಸ್ಸಾಗೈತಿ. ಅವ್ರು ಏನಂದ್ರೆ ಟೈಮ್ ಟು ಟೈಮ್ ಫುಡ್ ಹಾಕ್ತಾರ. ಫುಡ್ ಹಾಕೊಂಡು ಅದಾದ್ಮೇಲೆ ಮರಿ ಅಬ್ಸರ್ವ್ ಮಾಡ್ಕೊಂಡಿರ್ತಾರ. ಫುಡ್ ಹಾಕಿ ನಮ್ದು ಕೆಲಸ ಮುಗೀತು ಅಂತ ಹೋಗೋದಿರೋದಿಲ್ಲ. ಸೊ ಅಲ್ಲೇ ನಿಂತ ಮರಿಗಳಿಗೆ ಯಾವ ಮರಿ ತಿನ್ನುತ್ತೆ ಇಲ್ಲ ಅಂತ ಅಬ್ಸರ್ವ್ ಮಾಡೋದು ಅಲ್ಲಿ ಮೇನ್ ಟಾಸ್ಕ್ ನಮ್ದು. ಸೊ ಈ ಕುರಿ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಏಜ್ ಲಿಮಿಟ್ ಅನ್ನೋದಿಲ್ಲ, ಯಾರಾದ್ರೂ ಮಾಡ್ಬೋದು. ಒಂದು ಈಸಿಯಾಗಿ ಆರಾಮಾಗಿ ಶೆಡ್ ಪದ್ಧತಿ ಒಳಗಂದ್ರ. ಟೈಮ್ ಎಷ್ಟು ಸ್ಪೆಂಡ್ ಮಾಡ್ಬೇಕಾಗತ್ತ? ಈಗ ಅಕಸ್ಮಾತ್ ನಾನು 100 ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಟೈಮ್ ಎಷ್ಟು ಸ್ಪೆಂಡ್ ಮಾಡ್ಬೇಕಾಗುತ್ತೆ ಅಂತ? ಸೊ ಅದು ಫುಡ್ ಹಾಕೋ ಟೈಮಿಗೆ ಮಾರ್ನಿಂಗ್, ಮಧ್ಯಾಹ್ನ ಮತ್ತೆ ಈವ್ನಿಂಗ್, ರಾತ್ರಿ ಒಂದ್ ರೌಂಡ್ ಹಾಕೊಂಡಾದ್ರೂ ಇರ್ಲೇಬೇಕಾಗುತ್ತೆ. ಸೊ ಅಟ್ ಲೀಸ್ಟ್ 1 hour ಆದ್ರೂ ಒನ್ ಟೈಮ್ ಇದಕ್ಕಂತಾನೆ ಇಡ್ಬೇಕಾಗುತ್ತೆ ನಾವು. ಫುಡ್ ಹಾಕಿ ಅದನ್ನ ನಿಂತು ನೋಡಿ, ಮತ್ತೆ ಏನಾದ್ರೂ ಕ್ಲೀನಿಂಗ್ ಇದ್ರ ನೀರ್ ಕುಡಿಯೋ ಅಥವಾ ಇಲ್ಲ ನೀರ್. ಆಮೇಲೆ ಏನಾಗ್ಬಿಡುತ್ತಂದ್ರೆ ಮೇನ್ ನೀರ್ ಹೆಂಗಿರ್ತಾವು ಮರಿಗಳಿಗೆ, ಇದು ಮನುಷ್ಯರು ಬೇಕಾದ್ರೆ ನಾವು ಹೆಂಗಂದ್ರ ಒಂದ್ ಸ್ವಲ್ಪ ಏನಾದ್ರು ಕಸ ಅಥವಾ ಏನಾರ ಇದ್ರೆ ಹಿಂಗ್ ತೆಗೆದು ನೀರ್ ಕುಡಿದ್ ಬಿಡ್ತೀವಿ. ಬಟ್ ಇವು ಹೆಂಗಂದ್ರ ಒಂದಿಷ್ಟು ಏನಾದ್ರು ಬಿದ್ದಿದ್ರೆ ನೀರ್ ಮುಟ್ಟೋದೇ ಇಲ್ಲ. ಅದು ಫುಲ್ ಡೇ ನೀರ್ ಬಿಟ್ಟು ಇರುತ್ತ ಹೊರತು ನೀರ್ ಕುಡಿಯೋದಿಲ್ಲ ಮರಿಗಳು. ನೀರ್ ಕುಡಿಯೋದಿಲ್ಲ ರೀ. ಅದು ಫುಲ್ ನಾವು 2 ಟೈಮ್ ಅದನ್ನ ಕ್ಲೀನ್ ಮಾಡ್ಕೊಂಡು, ಟಬ್ ನ ಕ್ಲೀನ್ ಮಾಡ್ಕೊಂಡು ಸ್ವಚ್ಛವಾಗಿರುವಂತ ನೀರ್ ಹಾಕೊಂಡಿದ್ರ ಅಷ್ಟ ಮರಿಗಳು ನೀರ್ ಕುಡಿತಾವ. ಆಮೇಲೆ ಇಲ್ಲಿ ಮೇನ್ ಬೇಟ್ಗೇನ್ ಮಾಡ್ಬೇಕು ಮರಿಗಳದಂದ್ರ ಮರಿಗಳು ಹೆಚ್ಚಿಗೆ ನೀರ್ ಕುಡಿಬೇಕು. ಎಷ್ಟು ನೀರ್ ಕುಡಿತಾವಲ್ಲ ಅಷ್ಟು ಅವ್ರದ್ದು ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಡೈಜೆಷನ್ ಪವರ್ ಇಂಪ್ರೂವ್ ಆಯ್ತಂದ್ರೆ ಇನ್ನೂ ಹೆಚ್ಚಾಗಿ ಮೇವು ತಿಂತಾವ. ಸೊ ಅಲ್ಲಿ ವೇಟ್ ಗೇನ್ ಆಗುತ್ತೆ ನಮ್ಗೆ. ಮರಿಗಳು ಸರಿಯಾಗಿ ನೀರ್ ಕುಡ್ದಿಲ್ಲ ಅಂದ್ರ, ಪ್ರಾಪರ್ ಆಗಿ ಡೈಜೆಷನ್ ಆಗ್ಲಿಲ್ಲ ಅಂದ್ರ ಮರಿಗಳು ವೇಟ್ ಗೇನ್ ಬರೋದಿಲ್ಲ. ಈ ಕುರಿ ಮೇಕೆ ಸಾಕಾಣಿಕೆ ಒಳಗ ನೀರ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ನೀರ್ ಕರೆಕ್ಟ್ ಆಗಿ ಇರ್ತಾವ ಇಲ್ಲ, ಆಮೇಲೆ ಫುಡ್ ತಿಂತಾವ ಇಲ್ಲ ಅಂತ ಇದನ್ನ ಮಾತ್ರ ನಾವು ಕಂಪಲ್ಸರಿ ನೋಡ್ಕೊಳ್ಳೇಬೇಕಾಗುತ್ತೆ ಟೈಮ್ ಟು ಟೈಮ್ ಬಂದು. ಮೈಕ್ ಕನೆಕ್ಟ್ ಆಗೈತೆ ನೋಡಿಯಾ? ಅದು ಮತ್ತೆ ಅದು ಒಂದು ಸಮಸ್ಯೆ. ನೆಕ್ಸ್ಟ್ ಅದ್ರ ಬಗ್ಗೆ ಕೇಳೋಣ. ಸೊ ಇದೇನಂತ ಕೇಳ್ರಿ. ಇಲ್ಲ ಹಾಕಿ ನೋಡಿ. ಅದು ಆಡ್ನ ಓಕೆ. ಆಲ್ರೆಡಿ ಲಾಸ್ಟ್ ವಿಡಿಯೋದೊಳಗೆ ಹೇಳಿರ್ತೀರಾ, ಬಟ್ ಇರ್ಲಿ ಹೇಳಿ, ತೊಂದರೆ ಇಲ್ಲ. ಇನ್ನೊಂದು ಸ್ವಲ್ಪ ಲೆಂತ್ ಬೇಕು ನಮ್ಮ ವಿಡಿಯೋ. ಅದೇನಕ್ಕೆ ಅಲ್ಲೇ ಇದು ನೇತಾಕಿದಿರಲ್ಲ? ಸೊ ಇದು ಮಿನರಲ್ ಸಾಲ್ಟ್ ಬ್ಲಾಕ್ಸ್ ಅಂತ. ಸೊ ಇದು ಹೆಂಗಂದ್ರೆ ಮರಿಗಳು ಇಷ್ಟಪಟ್ಟ ನೆಕ್ತಾವ. ಹೇಳ್ಬೇಕಂದ್ರೆ ಇದು ಬಾಳ ದೊಡ್ಡದಿತ್ತು, ಈಗೆಲ್ಲ ತೆಗ್ದು ದಿಬ್ಬ ಆಗೇತ್ರಿ. ಇದು ಮರಿಗಳ ನೆಕ್ಕಿ ಆಗೈತಿ. ಸೊ ಪ್ರತಿಯೊಬ್ರು ಶೆಡ್ ಒಳಗು ಇದು ಇರ್ಲೇಬೇಕಂತ ಹೇಳ್ತೀನಿ. ಯಾಕಂದ್ರ ನಾವು ಕೊಟ್ಟಿರುವಂತ ಫುಡ್ ಒಳಗು ಫುಡ್ ತಿಂದು ಮರಿಗಳಿಗೆ ಬೇಕಾದಂತ ಮಿನರಲ್ ಸಿಕ್ಕಿಲ್ಲ ಅಂದ್ರ ಅಕಸ್ಮಾತ್ ಇದನ್ನ ನೆಕ್ಕೋದ್ರಿಂದ ಮರಿ ಬಾಡಿಗೆ ಬೇಕಾಗಿರುವಂತ ಮಿನರಲ್ ಸಿಗುತ್ತ. ಆಮೇಲೆ ಇದು ಸ್ವಲ್ಪ ಉಪ್ಪಿನ ಅಂಶ ಇರುತ್ತ, ಮಿನರಲ್ ಸಾಲ್ಟ್ ಬ್ಲಾಕ್ ಅಂತ ಹೇಳಿ. ಸೊ ಇದ್ರೊಳಗ ಉಪ್ಪಿನಂಶ ಇರೋ ಕಾರಣ ಏನಾಗುತ್ತ ಅಂದ್ರ ಯಾವ್ದೇ ಸೀಸನ್ ಇರ್ಲಿ ಉಪ್ಪು ಕುಡ್ದಿಂದ ನೀರ್ ಕುಡಿಬೇಕನ್ನಂಗ ಮರಿಗಳು ಉಪ್ಪಿನಂಶ ನೆಕ್ಕಿದ್ಮೇಲೆ ಜಾಸ್ತಿ ನೀರ್ ಕುಡಿತಾವ. ಸೊ ನಾ ಆಗಲೇ ಹೇಳ್ದಂಗ ಜಾಸ್ತಿ ನೀರ್ ಕುಡಿದ್ರೆ ಜಾಸ್ತಿ ಫುಡ್ ತಿಂತಾವು, ವೇಟ್ ಗೇನ್ ಆಗ್ತಾವ. ಸೊ ಆ ರೀಸನ್ಗೆ ನಾವು ಇದನ್ನ ಶೆಡ್ ಒಳಗ ಮಿನರಲ್ ಬ್ಲಾಕ್ ಹಾಕ್ಲೇಬೇಕಾಗುತ್ತೆ. ಅಂದ್ರೆ ಒಂದ್ರಿಂದ ಒಂದು ಚೈನ್ ಲಿಂಕ್ ತರ. ಚೈನ್ ಲಿಂಕ್. ಸೊ ಇದು ನಾವು ಹೇಳ್ಬೇಕಂದ್ರೆ ಕುರಿ ಮೇಕೆ ಸಾಕಾಣಿಕೆ ಒಳಗ ವೇಟ್ ಗೇನ್ ಅನ್ನೋದು ಇಂಪಾರ್ಟೆಂಟ್. ಸೊ ವೇಟ್ ಗೇನ್ ಯಾವ ರೀತಿ ಮಾಡ್ಬೇಕು? ಫುಡ್ ಸರಿಯಾಗಿ ತಿನ್ನಿಸ್ಬೇಕು. ಫುಡ್ ಯಾವ ರೀತಿ ಸರಿಯಾಗಿ ತಿನ್ನಿಸ್ಬೇಕು, ಅದ್ಲಿ ಏನ್ ಪ್ರಾಬ್ಲಮ್ ಆಗೈತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತ. ಸೊ ಮೇನ್ ಹೇಳ್ಬೇಕಂದ್ರದ್ದು ಕರೆಕ್ಟ್ ಆಗಿ ನೀರ್ ಕುಡಿಬೇಕು, ಟೈಮ್ ಟು ಟೈಮ್ ಫುಡ್ ತಿನ್ಬೇಕು. ಅದಕ್ಕೇನು ರೋಗ ಇರ್ಲಿಲ್ಲ ಅಂದ್ರೆ ಮರಿಗೆ ಹೆಲ್ದಿ ಆಗಿತ್ತು ಅಂದ್ರೆ ಆರಾಮಾಗಿ ವೇಟ್ ಗೇನ್ ಬರುತ್ತಾ. ಕುರಿ ಸಾಕಾಣಿಕೆ ಫ್ಯಾಟ್ನಿಂಗ್ ಶಾರ್ಟ್ ಟರ್ಮ್ ಮಾಡೋರು ಆರಾಮಾಗಿ 2 ತಿಂಗಳೊಳಗೂ ಈ ತರ ಮೇಂಟೈನ್ ಮಾಡಿದ್ರೆ ಲಾಭ ಪಡ್ಕೋಬಹುದು. ಗ್ರೇಟ್. ನೀವು ಫುಡ್ ಹೆಂಗ್ ಮೇಂಟೈನ್ ಮಾಡ್ತೀರಕ್ಕ? ಈಗ ವೇಟ್ ಗೇನ್ ಮಾಡ್ತೀರಿ ನೀವು ಅಂತ ಫುಡ್ ಇಂದ ಬಂದ್ರ ನಾವು ಮೊದಲು ಆ ಕುರಿಗಳದಂತ್ರು ಈಗ ಸ್ಟಾಪ್ ಮಾಡಿವಿ. ನಾವು ಕುರಿದೇನು ಬೇಡ. ಈಗ ಆಡಿಂದಂತ ಹೇಳ್ಬೇಕಂದ್ರ ನಾವು ಬೆಳಗ್ಗೆನ ಹಿಂಡಿ ಎಲ್ಲ ಹಾಕ್ತಿವಿ, ಮೆಕ್ಕೆಜೋಳ ನುಚ್ಚು ಹೊಡ್ಸಿರ್ತೀವಿ. ಆ ನುಚ್ಚನ್ನ ಮೆತ್ಲೆ ಇದು ಸೋರೇನ ಯಾವ್ದು ಕುಸ್ಬಿ ಹಿಂಡಿ ಅಲ್ರಿ ನಾವು ಹಾಕೋದು. ಅಲ್ಲ ಇದು ಹಿಂಡಿ ಹತ್ತಿ ಹಿಂಡಿ, ಗೋಧಿ ಬೂಸ ಎಲ್ಲ ನೀರೊಳಗೆ ಮಿಕ್ಸ್ ಮಾಡ್ತೀವಿ. ಸೊ ಫುಡ್ಡಿನ ಬಗ್ಗೆ ಹೇಳ್ಬೇಕಂದ್ರ ನಾವು ಬೆಳಗ್ಗೆ ಫಸ್ಟ್ ಶೆಡ್ಡಿಗೆ ಬಂದಿಂದ 8-8:30 ಅನ್ನೋಷ್ಟೊಳಗೆ ಏನ್ ಹಾಕೋತೀವಿ ಅಂತಂದ್ರ ಅದಕ್ಕೊಂದು ಮಿಕ್ಸ್ ಫೀಡ್ ಮಾಡ್ಕೊಂಡಿರ್ತೀವಿ. ಯಾವ ರೀತಿ ಅಂದ್ರೆ ಅದಕ್ಕ ಗೊಂಜಾಳ ಮತ್ತ ಅದಕ್ಕ ಕಡ್ಲಿ ತೌಡು, ಹತ್ತಿ ಹಿಂಡಿ ಮತ್ತ ಗೋಧಿ ಬೂಸ ಈ ಇಷ್ಟನ್ನು ಒಂದ್ ಮರಿಗೆ ಒಂದ್ 1/2 kg ಅಷ್ಟು ಬರುವಂಗ ಎಲ್ಲಾನು ನೆನ್ಸಿಟ್ಕೊಂತೀವಿ. ರಾತ್ರಿನೇ ನೆನ್ಸಿಟ್ಕೊಂಡಿರ್ತೀವಿ.
ಸೊ ರಾತ್ರಿ ನಾವು ಮನೆಗೆ ಹೋಗೋ ಮುಂದೆ ನೆನ್ಸಿಟ್ಟು ಹೋಗಿರ್ತೀವಿ. ಬೆಳಗ್ಗೆ ಬಂದ ಮೇಲೆ ಏನ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಮಿನರಲ್ ಮಿಕ್ಸರ್ ಹಾಕೋತೀವಿ. ಸೊ ಮಿನರಲ್ ಮಿಕ್ಸರ್ ಹಾಕಿ ಪ್ರತಿಯೊಂದ್ ಮರಿಗೂ ಒಂದ್ ಅರ್ಧ ಕೆಜಿ ಅಷ್ಟಾದ್ರೂ ಬರುವಂಗ ಎಲ್ಲದಕ್ಕೂ ಹಾಕ್ಬಿಡ್ತೀವಿ. ಸೊ ಅದಾದ್ಮೇಲೆ ನಾವು 11 ಗಂಟೆಕ ಇಲ್ಲ ಅಂದ್ರೆ 10 ಗಂಟೆ ಟೈಮಿಂಗ್ ಒಳಗ ಹಸಿ ಮೇವು ಕಟ್ ಮಾಡಿ ಹಾಕೋತೀವಿ. ಸೊ ಹಸಿ ಮೇವು ಅಂದ್ರೆ ನಾವು ನೇಪಿಯರ್ ಹಾಕೋತೀವಿ. ಅದು ಆ ಟೈಮಿಗೆ ಯಾಕೆ ಹಾಕ್ತಿವಿ ಅಂದ್ರ ಇದು ಹೊಲದೊಳಗಿರೋ ಕಾರಣ ಶೆಡ್ ಕರೆಂಟ್ ಇಂದ ಫೆಸಿಲಿಟಿ ಯಾವಾಗಂದ್ರ 9 ಗಂಟೆ ಮೇಲೆ ಕರೆಂಟ್ ಬರ್ತಾವ್ರಿ ಇಲ್ಲಿ. ಸೊ ನೇಪಿಯರ್ ಅಂದ್ರ ಕಟ್ ಮಾಡೇ ಹಾಕ್ಬೇಕಾಗತ್ತ. ಸೊ ಅದಕ್ಕಿಂತ ಮುಂಚೆ ನಾವು ಆತರ ಹಿಂಡಿಗಳನ್ನ ಹಾಕೊಂಡು ಕೈ ತಿಂಡಿ ಅಂತಾರ ಅದಕ್ಕ. ಸೊ ಕೈ ತಿಂಡಿ ಹಾಕಿ ಅದಾದ್ಮೇಲೆ ಹಸಿ ಮೇವು ಕರೆಂಟ್ ಬಂದ್ಮೇಲೆ ಹಸಿ ಮೇವು ಕಟ್ ಮಾಡ್ಕೊಂಡ್ ಹಾಕ್ತಿವಿ. ಸೊ ಇದ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಒಳಗ ಒಣ ಮೇವು ಹಾಕೋತೀವಿ. ಇದ್ರೊಳಗ ಎಲ್ಲಾ ಮಿಕ್ಸ್ ಐತಿ. ಒಣ ಮೇವು, ಕಡ್ಲಿ ಮತ್ತ ಶೇಂಗಾ ಹೊಟ್ಟು, ಕಡ್ಲಿ ಹೊಟ್ಟು, ಉಳ್ಳಿ ಹೊಟ್ಟು, ತಗರಿ ಹೊಟ್ಟು ಎಲ್ಲಾ ಮಿಕ್ಸ್ ಮಾಡ್ಕೊಂಡಿರುವಂತ ಹೊಟ್ಟುಗಳನ್ನ ನಾವು ಮಧ್ಯಾಹ್ನ ಹಾಕೋತೀವಿ. ಮತ್ತೆ ರಾತ್ರಿಗೆ ಹೋಗೋ ಮುಂದೆ ಮೆಕ್ಕೆಜೋಳ ಕಾಳುಗಳನ್ನ ಹಾಕಿ ಮನೆಗೆ ಹೋಗ್ತೀವಿ. ಸೊ ಬೆಳಗ್ಗೆ ಬಂದಿದ್ರೆ ಮತ್ತೆ ಸೇಮ್ ರೂಟೀನ್ ಕಂಟಿನ್ಯೂ ಮಾಡ್ಕೋತೀವಿ. ಈ ತರ ನಮ್ ಜ್ಯೋತಿಕ್ ಅವರು ಸಾಕಾಣಿಕೆ ಮಾಡ್ತಾ ಇರುವಂತ ಮೇಕೆ ಶೆಡ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿನ ದಯವಿಟ್ಟು ನಾವು 10-15 ನಿಮಿಷದಲ್ಲಿ ಏನು ಮಾಹಿತಿ ಕೊಡೋಕ್ಕಾಗಲ್ಲ, ಯಾಕಂತಂದ್ರೆ ಗೊತ್ತಲ್ಲ ನಿಮ್ಗೆ ಏನಂತ ಪ್ರಾಬ್ಲಮ್ಮು. ಸೊ ಇನ್ನೂ ನಿಮಗೆ ಪ್ರತಿದಿನ ಏನೇನು ಅವರು ಶೆಡ್ಡಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಒಂದು ದಿನದ್ದು ಅಲ್ಲ ಇದು. ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಒಂದಿನದಲ್ಲಿ ಕಲಿಸ್ಕೊಡೋಂಥ ವಿದ್ಯೆ ಅಲ್ಲ. ಸೊ ಹಂಗಾಗಿ ಅವರು ವಂಗನ್ಸು ಬ್ಲಾಗ್ಸಲ್ಲಿ ಅವರು ಪ್ರತಿದಿನವೂ ಇವತ್ತು ನಾವು ಮೇಕೆಗೆ ಏನು ಮೆಡಿಸಿನ್ ಕೊಟ್ಟಿದ್ದೀವಿ, ಏನು ಫುಡ್ ಕೊಟ್ಟಿದ್ದೀವಿ ಅಂತ ಪ್ರತಿದಿನ ವೀಡಿಯೋ ಮಾಡಾಕ್ತಿರ್ತಾರೆ. ದಯವಿಟ್ಟು ಅವ್ರ ಪೇಜ್ನ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಗೆ. ಅವರು ಅಂದರೆ ಪ್ರತಿದಿನ ವೀಡಿಯೋ ಬರೋದ್ರಿಂದ ನಿಮಗೆ ಪ್ರತಿದಿನವೂ ನಾಲೆಜ್ ಸಿಗ್ತಾ ಹೋಗುತ್ತೆ. ಕಂಟಿನ್ಯೂ ಒಂದು 2-3 ತಿಂಗಳು ನೀವು ನೋಡಿದ್ರಿ ಅಂತಂದರೆ ಸಂಪೂರ್ಣವಾಗಿ ನೀವು ಒಂದು ಮೇಕೆ ಶೆಡ್ ಮಾಡ್ಬೋದು ಅಂತ ಹೇಳ್ತಾ ಅವರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ನೋಡಿ ಎಂಥ ಒಳ್ಳೊಳ್ಳೆ ಮಾಹಿತಿ ತಿಳಿಸ್ಕೊಟ್ಬಿಟ್ರಿ ಇವತ್ತು. ಸೊ ಹಂಗಾಗಿ ಜ್ಯೋತಿಕ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.